ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಒಂದು 5:20 ನೋಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಸ ಗಿಸ ಎಲ್ಲ ಹೊಡ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಬಾಗಿಲು ಪೂಜೆ ಮಾಡ್ಕೊಂಡು ಒಳಗೆ ಬರ್ತೀವಿ ನೋಡಿ. ವಾತಾವರಣ ಎಷ್ಟು ಕೋಲ್ಡ್ ಇದೆ ಅಂದರೆ ಮಾರ್ನಿಂಗ್ 5:30 ಸುಮಾರಿಗೆ. ಸೊ ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಬೇಕು. ಇವಾಗ ನನ್ನ ಮಗಳಿಗೆ ಅಡುಗೆ ಪ್ರಿಪೇರ್ ಮಾಡಬೇಕು. ರೊಟ್ಟಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನೋಡಿ, ನಮ್ಮನೆ ಹೊರಗಿಂದ ನಿಂತು ನೋಡಿದರೆ ಈ ಥರ ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದಂತಹ ಮೈಲಾರ ಮದೇವ ಅಜ್ಜನವರು ಮತ್ತು ಅವರ ಶ್ರೀಮತಿ ಸಿದ್ದಮ್ಮ ಅವರು ಮತ್ತು ಬಸವಣ್ಣನ ಫೋಟೋ ಹಾಕಿದ್ದೀವಿ. ಸೊ ನೋಡಿ, ಇವು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ, ಮನೆ ಬೆಳೆ. ಪಾಲಿಶ್ ಬೆಳೆಯಲ್ಲಿ ಸಾಂಬಾರು ಮಾಡಿದರೆ ಈ ಬೇಳೆಯಲ್ಲಿ ನಾನು ಪಲ್ಯ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಪಲ್ಯ. ತುಂಬ ಸಿಂಪಲ್ಲಾಗಿ ಮಾಡ್ತಕ್ಕಂಥ ಬೇಳೆ ಪಲ್ಯ ಇವತ್ತು ತೋರಿಸ್ತೀನಿ. ಅದೆಷ್ಟಂದರೆ ಪೂರ್ತಿ ವಿಡಿಯೋ ಇದೇನೋ ಕುಕ್ಕಿಂಗ್ ವಿಡಿಯೋ ಏನು ಮಾಡಿಲ್ಲ. ಸೊ ಹಾಗೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ನೋಡಿ, ಒಲೆ ಎಲ್ಲ ಪೂಜೆ ಮಾಡಿಕೊಂಡು ಬೇಳೆಗೆಲ್ಲ ಬೇಯಲಿಕ್ಕೆ ಇಟ್ಕೊಂಡೆ. ಮಾರ್ನಿಂಗ್ ನಾವು ಏನೇ ಹೊಸ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೂ ಫ್ರೆಶ್ ಆಗಿ ಈ ಥರ ಒಲೆ ಪೂಜೆ ಮಾಡ್ಕೊಳೋದೊಂದು ಪದ್ಧತಿ ಇದೆ. ಸೊ ನೋಡಿ, ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಳೆ ಬೇಯಲಿಕ್ಕೆ ಒಂದು ವಿಜಿಲಾದರೆ ಆಯಿತು. ಆಮೇಲೆ ಏನು ಗೊತ್ತಾ, ಇದು ಒಂದು ಗ್ಲಾಸ್ ಜೀರಿಗೆ ನೀರು ಕಾಸ್ಕೊಂಡು ಕುಡಿದ್ರೆ ಅಂದರೆ ಬಿಸಿ ಮಾಡಿಕೊಂಡು, ಏನಿದು ಹೊಟ್ಟೆ ಉಬ್ಬರ ಇದ್ದಿದ್ದು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಲ್ವ, ಸೊ ಕರಗುತ್ತೆ, ಅದು ಇದರ ಮೂಲಕ ಆಚೆ ಹೋಗುತ್ತೆ ಅಂತ. ಸೊ ಅದು ಒಂದು ಮಾರ್ನಿಂಗು ಕುಡಿದ್ಬಿಡ್ತೀನಿ ಖಾಲಿ ಹೊಟ್ಟೆಯಲ್ಲಿ. ಹತ್ತತ್ರ 6 ಗಂಟೆ ಆಗ್ತಾ ಬಂತು ಸ್ನೇಹಿತರೆ. ಇವಾಗೆಲ್ಲ ನೋಡಿ ಕಲ್ಲು ಒರೆಸ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೆ. ಬೇಳೆಗೂ ಬೇಯಲಿಕ್ಕಿಟ್ಟೆ, ನೀರನ್ನೂ ಕಾಸ್ಕೊಂಡೆ ಕುಡಿಲಿಕ್ಕೆ. ಹಾಗೆ ಜೋಳದ ಹಿಟ್ಟನ್ನು ಜಡಿ ಹಾಕ್ಕೊಂಡು ದೇವರೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನನ್ನ ಮಗಳಿಗೆ ಬಾಕ್ಸ್ ಎತ್ತಿಟ್ಟೆ. ಸೊ ಹಾಗೆ ಅವಳದು ಒಂದು ಕೆಲಸ ಮುಗಿದ್ಬಿಟ್ರೆ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ಅವಳು ಸಮಾಧಾನವಾಗಿ ಹೋಗಬೇಕು, ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಮಕ್ಕಳು ಸಮಾಧಾನವಾಗಿರಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಅದೇನೋ ಒಂದು ಅಭ್ಯಾಸ ಆಗೋಗಿದೆ ನೋಡಿ. ಒಂದು ಸ್ವಲ್ಪ ನೀರು ಹಿಡ್ದಿಲ್ಲ, ಅಷ್ಟು ಚೆನ್ನಾಗಿ ಬೇಳೆ ಬಂದಿದೆ. ಸೊ ಕಲ್ಲೆಲ್ಲ ಒರೆಸ್ಬಿಟ್ಟು ಬೇಳೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೆ. ನಮ್ಮ ಮನೆಯವ್ರು ಎದ್ದು ಬಂದು ಸಿಕ್ಕಾಪಟ್ಟೆ ಕೋಪಿಷ್ಟ. 6:30 ಆಗ್ತಾ ಬಂತು ನೋಡಿ. ನನ್ನ ಮಗಳಿನ್ನೂ ಬಂದು ಫ್ಯಾನ್ ಹಾಕ್ಕೊಂಡು ಮಕ್ಕೊಂಡಿದ್ಲು. ಅವರಿಗೆ ಈ ಥರ ಯೂಟ್ಯೂಬ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಇರೋದು ತುಂಬ ಕೋಪ. ಅವ್ರಿಗಿದೆಲ್ಲ ಯಾಕೆ ಅಂತಾರೆ. ನಾನು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿಬಿಟ್ಟು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಸೊ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು, ಅವ್ರು ಏನಾದರೂ ಮಾಡಲಿ ಅಂತ ಹೇಳಿಬಿಟ್ಟು ನನ್ನ ಯೂಟ್ಯೂಬು ಸ್ಟಾರ್ಟ್ ಆಗಿ 1 ವರ್ಷ ಆಯಿತು ನೋಡಿ. ಈ ಥರ ಬೆಳ್ಳುಳ್ಳಿ ಎಲ್ಲ ನಾನು ಇಲ್ಲಿ ಈರುಳ್ಳಿ ಅದೇನೋ ಹಾಕ್ಕೊಳಕ್ಕೆ ಹೋಗಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ನೆಗಡಿ ಬರ್ತಾಯಿದೆ, ಹಾಗಾಗಿ ಇದೇನೋ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಹಾಕಿ ಪಲ್ಯ ಮಾಡಿದರೆ ಸ್ವಲ್ಪ ಕಫ ಎಲ್ಲ ಕಟ್ಟಾಗುತ್ತೆ ಅನ್ನೋ ಒಂದು ನನ್ನ ಅಭಿಪ್ರಾಯ. ಬಾಯಿಗೂ ರುಚಿ ಕೊಡುತ್ತೆ ಅಂತ ಹೇಳಿಬಿಟ್ಟು ಬೇಳೆ ಪಲ್ಯ ಮಾಡಲಿಕ್ಕೆ ಬೇರೆ ಯಾವುದಕ್ಕೆ ಹಾಕಿದ್ರೂ ಚೆನ್ನಾಗಿ ಅನಿಸಲ್ಲ. ಬೇಳೆ ಪಲ್ಯಕ್ಕೆ ಬೆಳ್ಳುಳ್ಳಿ ಮತ್ತು ಒಣ ಖಾರದ ಪುಡಿ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಬೆಳ್ಳುಳ್ಳಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗಿದೆ, ನೀರು ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಷ್ಟು ಬೇಗ ರೆಡಿ ಮಾಡ್ತೀನಿ ಅಂದ್ರೂ ಟೈಮ್ ಆಗೇ ಹೋಗುತ್ತೆ ನೋಡಿ. ಒಂದು ವಾಚು, ಒಂದು ಸ್ಮಾರ್ಟ್ ವಾಚ್ ಇದು ನಮ್ಮ ಯುಕ್ತಿಗೆ ಯಾರೋ ಒಬ್ಬರು ಗಿಫ್ಟಾಗಿ ಕೊಟ್ಟಿದ್ದು. ಸೊ ಆ ವಾಚಿಂದನೇ ನಮಗೆ ಅವ್ರಿಗೂ ನನಗೂ ನೆಂಟು ಬೆಳೀತು ಒಂದು ಸ್ವಲ್ಪ. ಹಾಗೆಯೇ ಇತ್ತೀಚೆಗೆ ಮಾತು ಆಡ್ತಾ ಇಲ್ಲ, ಹಾಗೆ ಹೀಗೆ ಅವ್ರ ಕೂಟ ಏನು ಜಗಳ ಮಾಡೋಕ್ಕೆ ಹೋಗಿಲ್ಲ, ಏನಿಲ್ಲ. ಹಾಗೆ ಸುಮ್ಮನೆ ಈ ವಾಚ ಅವರು ನಮ್ಮ ಯುಕ್ತಿಗೆ ಗಿಫ್ಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಅವರಲ್ಲಿ ನಮ್ಮಲ್ಲಿ ವಿಶ್ವಾಸ ಬೆಳೀಲಿ, ಹೀಗೆ ಇರಲಿ ಅಂತ ಹೇಳಿಬಿಟ್ಟು. ಆದರೆ ಆಚೆ ಕಡೆ ಎಲ್ಲ ಮಾತಾಡ್ಬೇಕಾಗಲಿ ಅಥವಾ ಏನೋ ಒಂದು ಯಾರೋ ಒಬ್ಬರು ಥರ್ಡ್ ಪರ್ಸನಿಂದ ನಮ್ಮ ಒಂದು ಅಭಿಪ್ರಾಯನ ಯಾಕೆ ಬದಲು ಮಾಡ್ಕೋಬೇಕು. ಜೀವನದಾಗ ಯಾರೇನು ಹೊತ್ಕೊಂಡು ಹೋಗಲ್ಲ, ಇದ್ದಾಗ ಹಾಯ್ ಬಾಯ್ ಅಷ್ಟೇ. ಸೊ ಯಾಕೆ ನಾನೇನು ಮಾಡಿದೆ ಅನ್ನೋ ಒಂದು ನನಗೆ ಬೇಜಾರು ಅಷ್ಟೇ. ನನಗೆ ಹಠ ಇತ್ತು, ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ. ಅವರು ಮಾಡಿದ್ದಾರೆ, ಇರೋದು ಉಣ್ಣೋದು ತಿನ್ನೋದು ಅಲ್ವಾ. ನೈಬರ್ಸ್ ಅಂದರೆ ಹಾಗೇ. ಸೊ ನಮ್ಮ ಒಂದು ಬುದ್ಧಿ ಕೆಟ್ಟು ನಾವು ಈ ಥರ ಒಂದು ಅವಳಿಗೆ ಗಿಫ್ಟ್ ಇಸ್ಕೊಂಡ್ವಿ ಅನ್ನೋ ಒಂದು ಗಿಲ್ಟ್ ಫೀಲ್ ಕಾಡ್ತಾನೇ ಇದೆ. ಇರಲಿ, ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಷ್ಟೇ ಸಾಕು. ನೈಬರ್ಸ್ ಅಂದರೆ ಏನು, ಹೋದರೆ ಹಾಯಿ ಬಂದರೆ ಬಾ ಅನ್ನೋ ಥರ ಇರಬೇಕು ಅಷ್ಟೇ ಸ್ನೇಹಿತರೆ. ಇವಾಗ ರೊಟ್ಟಿಗೆಲ್ಲ ಇಟ್ಕೊಂಡಿದ್ದೆ, ಹಿಟ್ಟೆಲ್ಲ ಬೇಯಿಸ್ಲಿಕ್ಕೆ ನೀರು ಸಹ ಕಾದಿದ್ವು. ಕೆಲಸ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು
ಪಲ್ಯಕ್ಕೆಲ್ಲ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೆ. ಸೊ ಹಿಟ್ಟನ್ನು ಈ ಥರ ಬೇಯಬೇಕು ಸ್ನೇಹಿತರೆ. ನೀವು ಯಾವ ಥರ ಬೇಯಿಸ್ಕೊತೀರಾ ಅಂತ ಹೇಳಿ. ಒಬ್ಬೊಬ್ಬರು ಹಂಚಲ್ಲಿ ನೀರು ಹಾಕಿಬಿಟ್ಟು ಒಣ ಹಿಟ್ಟಿಗೆ ಮಾಡ್ತಾರೆ. ನಾವು ಈ ಥರ ನೀರೆಲ್ಲ ಕುದಿಯೋಕೆ ಇಟ್ಬಿಟ್ಟು ಅದರಲ್ಲಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀವಿ. ನೋಡಿ ಇಷ್ಟೆಲ್ಲ ಹಾಕ್ಕೊಂಡೆ. ಸ್ವಲ್ಪ ಒಣ ಹಿಟ್ಟು ಹಾಕಿ ತಣ್ಣಗಾಗಕ್ಕೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಹಿಟ್ಟು ರೊಟ್ಟಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ರೊಟ್ಟಿನೇ ಮಾಡೋದು. ಈ ಒಂದು ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ ಭಾಗ ಆಲ್ಮೋಸ್ಟ್ ಎಲ್ಲ ನಾವು ರೊಟ್ಟಿ ಜನನೇ ಅಂತಲೇ ಹೇಳ್ಬೋದು. ಸೊ ನಾವು ಡೈಲಿ ರೊಟ್ಟಿ ಮುದ್ದೆ ಈ ಥರ ಎಲ್ಲ ನಮ್ಮದು ಊಟ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಾವಂತೂ ಈ ಥರ ಮಾಡ್ತೀನಿ. ನೋಡಿ ಬೇಳೆ ಪಲ್ಯಕ್ಕೆಲ್ಲ ರೆಡಿ ಆಯಿತು. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಬೆಳ್ಳುಳ್ಳಿ ತಿಂದ್ರೇನು ಬಿಟ್ರೇನು ಅದರ ಒಂದು ಸ್ಮೆಲ್ ಇರುತ್ತಲ್ವ, ಅದಕ್ಕಾದ್ರೂ ನೆಗಡೆ ಒಂದು ಕಂಟ್ರೋಲ್ ಬರುತ್ತೆ. ಅದರ ಒಂದು ಏನಿದು ಹೋಗುತ್ತೆ ಅಲ್ವಾ ಹೊಟ್ಟೆ ಒಳಗೆ. ಸೊ ಹಾಗಾಗಿ ನಾನು ಈ ಬೇಳೆ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಅದು ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು. ಹಿಂದಿನ ಕಾಲದ ಜನಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲಿ ಗೊತ್ತಿತ್ತು, ಮನೆಯಿಂದನೇ ಮಾಡ್ಕೊತಾ ಇದ್ದರು. ಬೆಳ್ಳುಳ್ಳಿ ಆಗಿರ್ಬೋದು, ಆಮೇಲೆ ಏನು ಮನೆಯಲ್ಲೇ ಸೊಪ್ಪು ತರಕಾರಿ ಈ ಥರದ್ದೆಲ್ಲ ಆರೋಗ್ಯಯುತವಾಗಿ ಮನೆಯಲ್ಲೇ ಹೊಲದಲ್ಲೇ ಬೆಳೆದಿರ್ತಕ್ಕಂಥದ್ದು, ಶುಂಠಿ ಇರ್ಬೋದು, ಈ ಥರ ಎಲ್ಲ ಮಾಡಿಕೊಂಡು ಅವರು ಒಂದು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊತಾ ಇದ್ರು. ಇವಾಗೇನೋ ಬಂದಿದೆ ಹಾಸ್ಪಿಟ್ಲು ಟ್ಯಾಬ್ಲೆಟ್ಸ್ ಎಲ್ಲ. ನೋಡಿ ಖಾರದ ಪುಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಸ್ಮೆಲ್ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಾಗುತ್ತೆ ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಇಷ್ಟೇ. ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ ಎಲ್ಲ ಇದ್ದೇ ಇರುತ್ತೆ ಅಲ್ವ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಸ್ನೇಹಿತರೆ ಇದರಲ್ಲಿ. ನೋಡಿ ಈರುಳ್ಳಿ ಇಲ್ಲ, ಟೊಮೊಟೊ ಇಲ್ಲ, ಮೆಣಸಿನ್ಕಾಯಿ ಇಲ್ಲ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಉಪ್ಪು, ಬೆಲ್ಲ. ನಾನು ಯಾವುದೇ ಅಡುಗೆ ಮಾಡಿರಲಿ ಸ್ನೇಹಿತರೆ ಬೆಲ್ಲ ಅಂತೂ ಉಪಯೋಗ ಮಾಡ್ತೀನಿ. ಬೆಲ್ಲದಲ್ಲಿ ಕೊಬ್ಬಿನಂಶ ಇರುತ್ತೆ. ಸೊ ಕಬ್ಬಿನಾಂಶ ಇರೋದ್ರಿಂದ ನಮ್ಮ ಕೂದಲಿಗೂ ಆಗಿರ್ಬೋದು, ನಮ್ಮ ದೇಹಕ್ಕೂ ಆಗಿರ್ಬೋದು ಒಳ್ಳೆ ಹಿತ ಕೊಡುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬ ಒಂಥರ ಬೇಳೆ ದಾಲ್ ಅಂತಾರಲ್ಲ ಆ ಟೈಪ್ ಆಗ್ತಾಯಿದೆ. ಸೊ ನನಗಂತೂ ತುಂಬ ಇಷ್ಟ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ. ಅದರಲ್ಲೂ ನೆಗಡೆ ಆಗ್ತಾಯಿದೆ, ಸ್ವಲ್ಪ ಗಾಳಿಗೆಲ್ಲ ಹೋಗಿ ಬರ್ತಾಳಲ್ವ. ಸೊ ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿರ್ತಕ್ಕಂಥದ್ದು ಜವಾರಿ ಬೇಳೆ ಹಾಗೂ ಬೆಳ್ಳುಳ್ಳಿ ಹಾಕಿ. ನೋಡಿ ಎಷ್ಟು ನೀಟಾಗಿ ಕುದ್ದಿದೆ ಅಂದರೆ ಅಷ್ಟು ಆ ನೀರನ್ನು ಹಿಡಿಯಲ್ಲ. ಆದರೂ ಇರಲಿ ಸ್ವಲ್ಪ ಲಿಕ್ವಿಡ್ ಟೈಪ್ ಇರಲಿ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ. ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಮನೆಯಲ್ಲೇ ನಮಗೆ ಏನು ಆರೋಗ್ಯಕ್ಕೆ ಬೇಕೋ ಅದನ್ನು ಮಾಡ್ಕೊಳ್ಳೋದ್ರಿಂದ ಒಂಥರ ಸಜ್ಜಕ ಅಂತ ತಿಂತಾರೆ, ಅದು ಕಫ ಬರಲ್ಲ ಅಂತ ಹೇಳಿಬಿಟ್ಟು, ಹೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಾಡಿ. ಸೊ ಆ ಥರ ಎಲ್ಲ ನಮ್ಮ ಈ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಹಣ್ಣು ಹಂಪಲು ಸೊಪ್ಪು ಅದೆಲ್ಲ ಹೆಚ್ಚಿಗೆ ಸೇವನೆಯಿಂದ. ನೋಡಿ ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ರೊಟ್ಟಿ ಮಾಡಿಕೊಂಡೆ. ಹಿಟ್ಟು ಹೇಗಿರುತ್ತೋ ಹಾಗೆ ಬರುತ್ತೆ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅವಳಿಗೆ ಒಂದು 5ರಿಂದ 6 ರೊಟ್ಟಿ ಮಾಡಿ ತೆಗೆದು ಬಿಡ್ತೀನಿ. ಯಾಕಂದರೆ ಅವಳು ಬೆಳಗ್ಗೆ ಯಾವ ಥರದ್ದು ಬಿಸ್ಕಿಟ್ ಅವು ಏನೂ ತಿನ್ನಲ್ಲ. ಸೊ ಹಾಗಾಗಿ ಆ ರೊಟ್ಟಿನೇ ಏನು ಮಾಡಿರ್ತೀವಿ ಅದನ್ನೇ ತಿಂದು ಹೋಗ್ತಾಳೆ. ಪೂಜೆ ಸಹ ಮಾಡಿದ್ಲು. ಅವಳಿಗೆ ಒಂದು ಸ್ವಲ್ಪ ತಿನ್ನೋಕ್ಕೇನಾದರೂ ಕೊಟ್ಬಿಟ್ರೆ ಸಮಾಧಾನ ಇರ್ತಾಳೆ. ಅವಳು ಯಾವಾಗ್ಲೂ ಊಟ ಬೇಕು ಅವಳಿಗೆ. ಸೊ ಹಾಗಾಗಿ ಹೋಗಿ ಬಂದರು ಅವಳಿಗೇನು ತಿಂಡಿ ಸಹ ಕೇಳಲ್ಲ, ಏನಿರುತ್ತೋ ಅದನ್ನೇ ತಿಂತಾಳೆ. ನಾನು ಆ ಒಂದು ವಿಷಯಕ್ಕೆ ತುಂಬ ಇಷ್ಟ ಅವಳು. ನೋಡಿ ಬಾಕ್ಸು ಸಹ ರೆಡಿ ಆಯಿತು. 2 ಬಾಕ್ಸಲ್ಲೂ ನಾವು ಏನೂ ತಿಂಡಿ ಅಂಥವಿಂಥವೇನು ಕಟ್ಟಲ್ಲ ಸ್ನೇಹಿತರೆ. ನೋಡಿ ಮಕ್ಕಳಿಗೆ ನಾವು ಯಾವ ಥರ ಕಲಿಸ್ತೀವಿ ಅದೇ ಥರ ಅಭ್ಯಾಸ ಮಾಡ್ಕೊತಾರೆ. ಅವಳು ರೈಸ್ ಒಯ್ಯೋದು ಕಡಿಮೆನೇ. ಸೊ ನಾವು ಮಾಡಿದಾಗ ಏನೋ ಒಂದು ಸ್ವಲ್ಪ ಬೇಗ ಒಂದಿನ ಲೇಟಾಗುತ್ತೆ, ಒಂದಿನ ಬೇಗ ಆಗಿಬಿಡುತ್ತೆ. ನಮಗೇನು ಟೈಮ್ ಆಗುತ್ತೋ ಆ ಟೈಮಿಗೆ ನಾನು ಮಾಡಿ ಕಳಿಸಿರ್ತೀನಿ. ನೋಡಿ ಹತ್ತತ್ರ ಆಗ್ತಾ ಬಂತು ಟೈಮು. 7:30 ಆಯಿತು. 4:15 ಎದ್ದಿದ್ದೀನಿ, 7:30 ಆಗ್ತಾ ಬಂತು. ನೋಡಿ ಅಷ್ಟೆಲ್ಲ ಕಳಿಸ್ಬಿಟ್ಟು ರೊಟ್ಟಿ ಎಲ್ಲ ಮಾಡಿ ತೆಗೆದೆ ಮಿಕ್ಕಿದ ಹಿಟ್ಟಿಂದ. ನೋಡಿ ರೊಟ್ಟಿ ಏನೋ ಮಾಡ್ಬೋದು, ಈ ಥರ ಎಲ್ಲ ಹರಡಿರ್ತಲ್ಲ ತೆಗಿಯೋಕ್ಕೆ ಬೇಜಾರು. ಸೊ ಇದಾಗಿತ್ತು ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ಮೇಲಿದ್ದ ಡೈಲಿ ವಿಡಿಯೋ ಬಂದೇ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.